ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೆ ಸಿ ಟ್ರಾವೆಲಿಂಗ್ ವ್ಲಾಗ್ಸ್. ನಾನಿವತ್ತು ನಿಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಬ್ಯಾಂಗ್ಳೂರಿನ ವಿದ್ಯಾರಣ್ಯಪುರದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ನೀವು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ವಿದ್ಯಾರಣ್ಯಪುರ ಬಸ್ ಹತ್ತಿದ್ರೆ 276 ಬಸ್ ವಿದ್ಯಾರಣ್ಯಪುರ ಬಸ್ ಸ್ಟಾಪಲ್ಲಿ ಬಿಡುತ್ತೆ. ಅಲ್ಲಿಂದ 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಇದು ದೇವಸ್ಥಾನದ ಎಂಟ್ರಿ. ಇಲ್ಲಿ ಮಂಗಳವಾರ, ಶುಕ್ರವಾರ ದೇವಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮತ್ತು ಕುಂಬಳಕಾಯಿಯ ದೀಪಾರಾಧನೆ ಮಾಡಲು ಅಂತಲೇ ತುಂಬ ಜನ ಬರ್ತಾರೆ. ಮತ್ತು ಇಲ್ಲಿ ತುಲಾಭಾರ ಸೇವೆ ಕೂಡ ನಡೆಯುತ್ತೆ. ಹಾಗೆ ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ರಾಹುಕಾಲದ ಪೂಜೆ ಮತ್ತು ಅಭಿಷೇಕ ಕೂಡ ನಡೆಯುತ್ತೆ. ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ತುಂಬ ಜನ ಸೇರ್ತಾರೆ. ಇಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವ್ರ ಜೊತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶಕ್ತಿ ಗಣಪತಿ, ಅಭಯಾಂಜನೇಯ ಸ್ವಾಮಿ, ಚಂದ್ರಮೌಳೇಶ್ವರ, ಶನೀಶ್ವರ ಹಾಗೂ ಇನ್ನೂ ಹಲವಾರು ದೇವರುಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ 10 ರೂಪಾಯಿ ಕೊಟ್ಟರೆ ಒಂದು ಚೀಟಿನ ಕೊಡ್ತಾರೆ. ಆ ಚೀಟಿಲಿ ನಾವು ನಮ್ಮ ಇಷ್ಟಾರ್ಥಗಳು ಏನಿದೆ ಹಾಗೂ ನಮ್ಮ ಕಷ್ಟಗಳು ಏನಿದೆ, ಏನೇನು ನಮ್ಮ ಆಸೆಗಳು ನೆರವೇರಬೇಕೋ ಅವನ್ನೆಲ್ಲ ಅದರಲ್ಲಿ ಬರೆದು ಅಲ್ಲಿ ಒಂದು ಯಕ್ಷಿಣಿ ದೇವಿ ಮೂರ್ತಿ ಇದೆ, ಆ ಮೂರ್ತಿಗೆ ಅದನ್ನು ತಗೊಂಡೋಗಿ ಕಟ್ಟಬೇಕು. ಆ ಚೀಟಿ ಜೊತೆ ಒಂದು ದಾರ ಸಹ ಅವರೇ ಕೊಡ್ತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಜನ ಭಕ್ತಾದಿಗಳು ತಮ್ಮ ಆಸೆಗಳನ್ನ ಪತ್ರದಲ್ಲಿ ಬರೆದು ಅಮ್ಮನವ್ರಿಗೆ ಕಟ್ಟಿದ್ದಾರೆ ಅಂತ. ಈ ಥರ ಚೀಟಿ ಬರೆದು ಕಟ್ಟಿ ಹೋಗೋದ್ರಿಂದ ತಮ್ಮೆಲ್ಲ ಆಸೆಗಳು ಈಡೇರುತ್ತೆ ಅನ್ನೋದು ಭಕ್ತಾದಿಗಳ ನಂಬಿಕೆ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೇ ಹೋಗಿ ಪ್ರಸಾದ ಈಸ್ಕೊಂಡು ಪ್ರಸಾದ ತಿಂದು ನಾವಲ್ಲಿಂದ ಹೊರಟ್ವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.